ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ಒಂದು ಆಗಸ್ಟ್ ತಿಂಗಳ ಮೊದಲನೇ ವಾರದ ಸಾಪ್ತಾಹಿಕ ಭವಿಷ್ಯ ತಿಳಿದುಕೊಳ್ಳೋಣ. 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೀನ ರಾಶಿಯಿಂದ ಮೇಷರಾಶಿ ಅಥವಾ ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಗ್ರಹ ಸಂಚಾರ ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಶುಭ ಕಾರ್ಯಗಳು ಅಥವಾ ಶುಭ ಕಾರ್ಯಕ್ರಮಗಳು ಅಥವಾ ಹಬ್ಬಗಳು ಯಾವ್ಯಾವಿವೆ ಮತ್ತು ಏನಾದರೂ ಯೋಗಗಳು ಕೂಡಿ ಬರುತ್ತಾ ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದಾಗುತ್ತೆ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ತಡ ಮಾಡದೆ ಈಗ ಗ್ರಹಗಳ ಒಂದು ಸಂಚಾರ ನೋಡೋಣ. ಮೊದಲನೇದಾಗಿ ಶನಿ ಮಹಾರಾಜರು ನಿಮಗೆ ಮೀನರಾಶಿಯಲ್ಲಿ ವಕ್ರಿಯರಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಎರಡನೇದು ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ರವಿ ಕೂಡ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಗ್ರಹ ಸಂಚಾರ 2ನೇ ತಾರೀಕಿನಲ್ಲಿ ಇರತಕ್ಕಂಥದ್ದು. ಇನ್ನು 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಅದೇ ರೀತಿಯಾಗಿ ಬುಧ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಬದಲಾವಣೆ ಈ ತಿಂಗಳಲ್ಲಿ ಇರತಕ್ಕಂಥ ಗ್ರಹ ಸಂಚಾರ. ಅದೇ ರೀತಿಯಾಗಿ ಈ ಒಂದು 2ನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ ಇದೆ, ಮತ್ತು ನಿಮಗೆ 4ನೇ ತಾರೀಕು ಷಷ್ಠಿ ಇದೆ. ಅದೇ ರೀತಿಯಾಗಿ ಆಷಾಢ ಮಾಸದ ಶುಕ್ರವಾರ ನಿಮಗೆ 7ನೇ ತಾರೀಕು ಬರುವಂಥದ್ದಾಗತ್ತೆ. ಸೊ ಆಷಾಢ ಶುಕ್ರವಾರ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಎಲ್ಲ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು. ಹಾಗಾಗಿ ಈ 2026ರ ಆಷಾಢ ಮಾಸದ 4ನೇ ಶುಕ್ರವಾರ 7ನೇ ತಾರೀಕು ಬಂದಿರುತ್ತೆ. ಸೊ ಆ ದಿನ ವಿಶೇಷವಾಗಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ದೀಪಾಲಂಕಾರ, ವಿಶೇಷ ಅಲಂಕಾರ ಎಲ್ಲ ಸೇವೆಗಳು ಇರುತ್ತೆ. ಮಾಡಿಸುವಂಥವ್ರು ಮಾಡಿಸ್ಬೋದು ಅಂತ ತಿಳಿಸುತ್ತಾ, ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಬುಧ ಆದಿತ್ಯ ಯೋಗ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಬುಧ 6ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಬರುತ್ತಾರೆ. ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಸೂರ್ಯ ಇರೋದರಿಂದ ಇಲ್ಲಿ ಬುಧ ಆದಿತ್ಯ ಯೋಗ ಈ ಒಂದು ವಾರದಲ್ಲಿ ಕೂಡಿ ಬರುವಂಥದ್ದಾಗತ್ತೆ. ಇದಿಷ್ಟು ಈ ವಾರದ ಸಂಕ್ಷಿಪ್ತ ಮಾಹಿತಿ. ಇದಕ್ಕನುಗುಣವಾಗಿ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ರೀತಿಯಲ್ಲಿರುತ್ತೆ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಮೊದಲನೇ ವಾರದ ಸಾಪ್ತಾಹಿಕ ಭವಿಷ್ಯದಲ್ಲಿ ಅನುಕೂಲತೆ ಏನು ಅನಾನುಕೂಲತೆ ಏನು ಎಂಬುದನ್ನು ನೋಡೋದಾದರೆ, ಇಲ್ಲಿ ನಿಮಗೆ ಈ ವಾರ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ದೊಡ್ಡ ಬದಲಾವಣೆ ಏನಾದರೂ ಕಂಡುಬರುವಂಥದ್ದು ಇದೆಯಾ, ಅಥವಾ ಉದ್ಯೋಗದಲ್ಲಿ ಏನಾದರೂ ನಿಮಗೆ ಪ್ರಮೋಷನ್ ಸಿಗುವಂಥದ್ದು ಇದೆಯಾ, ಅಥವಾ ವ್ಯಾಪಾರದಲ್ಲಿ ಏನಾದರೂ ಲಾಭಿನಾಂಶ ಸಿಗುವಂಥದ್ದು ಇದೆಯಾ ಅನ್ನೋದೇ ಈ ಒಂದು ವಾರದ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಅಥವಾ ಸಿಗುತ್ತೋ ಇಲ್ಲವೋ ಅನ್ನೋ ಒಂದು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಇಲ್ಲಿ ಒಂದು ನಿಮಗೆ ಉದ್ಯೋಗದಲ್ಲಿ ಭಾರಿ ಬದಲಾವಣೆ ಆಗುವಂಥದ್ದಿದೆ. ಯಾಕೆ ಅಂತ ಹೇಳಿದರೆ, ನಿಮಗೆ ಉದ್ಯೋಗದಲ್ಲಿ ಒಂದು ರೀತಿಯಲ್ಲಿ ಏನಂತೀರ ಆದಾಯ ಗಳಿಸಿಕೊಳ್ಳುವಂತಹ ಒಂದು ಉದ್ಯೋಗ ಅಂತಲೇ ತಿಳ್ಕೊಳ್ಳಿ. ಅಂದರೆ ಇಲ್ಲಿ ಸಂಬಳ ಕಡಿಮೆ ಇದೆ ಅಂತ ನೀವು ಬೇರೆ ಕಡೆ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗೂ ಈ ವಾರ ಸಿಗುವಂಥದ್ದಾಗತ್ತೆ. ಅಂದರೆ ನೀವು ಸ್ಯಾಲ್ರಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗಿ ಲಾಭದ ಕಡೆಗೆ ನೀವು ಶಿಫ್ಟ್ ಆಗುವಂಥವ್ರು ಆಗ್ತೀರಾ. ಇಲ್ಲ ನನಗೆ ಕೆಲಸ ಇದಕ್ಕಿಂತ ಕಂಪ್ನಿ ಬ್ರ್ಯಾಂಡೆಡ್ ಸಿಗ್ತಾ ಇದೆ ಅದಕ್ಕಾಗಿ ಶಿಫ್ಟ್ ಆಗ್ಬೋದು. ಅಂದರೆ ಇಲ್ಲಿ ನಿಮಗೆ ಉದ್ಯೋಗದಲ್ಲಿ ಬದಲಾವಣೆ ಇದೆ. ಒಂದು ಕಂಪ್ನಿ ಅಂದರೆ ಇನ್ನೊಂದು ಕಂಪ್ನಿಗೆ ಹೋಗ್ಬೋದು, ಅಥವಾ ನೀವು ಸಂಬಳಕ್ಕೆ ಈ ಕಂಪ್ನಿ ಅಂದರೆ ಆ ಕಂಪ್ನಿಗೆ ಹೋಗ್ಬೋದು, ಅಥವಾ ನಿಮ್ಮ ಬ್ರ್ಯಾಂಡ್ ಅಂತೀವಲ್ಲ ಚೆನ್ನಾಗಿ ಈಗ ಯಾವುದೋ ಒಂದು XYZ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ, ಇದಕ್ಕಿಂತ ಸ್ವಲ್ಪ ಟಾಪ್ ಲೆವೆಲಲ್ಲಿ ಇದೆ ಅಂತ ನೀವು ಅಲ್ಲಿಗೆ ಶಿಫ್ಟ್ ಆಗುವಂಥದ್ದು ಇರುತ್ತೆ. ಅದೇ ರೀತಿಯಾಗಿ ನಿಮಗೆ ಟ್ರಾನ್ಸ್ಫರ್ ಇರುತ್ತೆ. ಅಂದರೆ ಯಾವುದೋ ಒಂದು
ದೂರದಲ್ಲಿ ನೀವಿರ್ತೀರಾ, ನಿಮ್ಮ ಹೆಂಡತಿ ಮಕ್ಕಳು ಒಂದು ಕಡೆ ಇರ್ಬೋದು. ಸೊ ಈ ಒಂದು ವಾರದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದ ರೀತಿಯಲ್ಲಿ ನಿಮ್ಮ ಫ್ಯಾಮಿಲಿ ಇರೋ ಹತ್ತಿರದಲ್ಲೇ ಟ್ರಾನ್ಸ್ಫರ್ ಆಗುವಂಥ ಅವಕಾಶಗಳು ಕೂಡ ಸಿಂಹರಾಶಿಯವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಈ ಒಂದು ವಾರದಲ್ಲಿ ನೀವು ತೆಗೆಯುವಂಥವ್ರಾಗ್ತೀರ. ತುಂಬ ಕಷ್ಟಪಟ್ಟು ಲಾಭವನ್ನು ಮಾಡುವಂಥದ್ದು ಇದೆ. ಅದೃಷ್ಟದ ರೀತಿಯಲ್ಲಿಯೂ ಲಾಭ ಬರುವಂಥದ್ದು ಈ ವಾರ ನಿಮಗೆ ಕಾಣಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಹೊಸ ಹೊಸ ಅವಕಾಶಗಳು ಕೂಡ ಈ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವೈಯಕ್ತಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕ, ಈ ಎಲ್ಲ ರಂಗಗಳಲ್ಲೂ ನಿಮಗೆ ಅವಕಾಶಗಳು ತುಂಬ ನಿಚ್ಚಳವಾಗಿ ಕೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಇನ್ನು ಈ ವಾರದಲ್ಲಿ ನಿಮಗೆ ಹೆಚ್ಚು ಕಡಿಮೆ ಕೋಪವನ್ನು ನಿಯಂತ್ರಣ ಮಾಡಲು ಇಷ್ಟಪಡ್ತೀರಾ. ಅಂದರೆ ಸುಮ್ಮನೆ ಎಲ್ಲರೂ ಕಂಪ್ಲೇಂಟ್, ಏನು ಕೋಪ ಜಾಸ್ತಿ ಮಾಡ್ಕೊಳ್ತೀರಾ, ಈ ಕೋಪದ ನಮ್ಗೆ ಆಗೋದಿಲ್ಲ, ಯಾಕೆ ಕೋಪ ಮಾಡ್ಕೊಳ್ತೀರಾ, ಏನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಮಾತು ತುಂಬ ಜನ ಆಡ್ತಾ ಇರ್ತಾರೆ. ಸೊ ಅದು ಎಲ್ಲೋ ನಿಮಗೆ ಮನಸ್ಸಿಗೆ ತಟ್ಟಿರುವಂಥದ್ದಾಗುತ್ತೆ. ಹೀಗಾಗಿ ಈ ವಾರ ಅಸಾಧ್ಯವಾದಷ್ಟು ಮೌನವಾಗಿ ಯಾರ ಜೊತೆನೂ ಸಿಟ್ಟು ಮಾಡದೆ ಇರುವಂತೆ ಪ್ರಯತ್ನ ಮಾಡ್ತೀರಾ. ಪ್ರಯತ್ನ ಅಂದರೆ ಎಲ್ಲೋ ಪ್ರಯತ್ನ ಮಾಡೋಣ, ನೋಡೋಣ, ಈ ಒಂದು ವಾರ ಏನೂ ಕೋಪ ಮಾಡ್ಕೊಳ್ಳೋದೇ ಬೇಡ, ಹೇಗಿರುತ್ತೆ ನೋಡೋಣ ಅಂತ ಪ್ರಯತ್ನದಲ್ಲಿ ಏನಂತೀರ ಟ್ರಯಲ್ ವರ್ಷನ್ ಆ ರೀತಿಯಲ್ಲಿ ಸಿಂಹರಾಶಿಯವರು ನಡೆಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಅನುಕೂಲತೆಗಳಿಂದ ಕೂಡಿರುವಂಥದ್ದು. ಇನ್ನು ಅನಾನುಕೂಲತೆ ಅಂತ ವಿಷಯಕ್ಕೆ ಬಂದಾಗ ಖರ್ಚುಗಳು, ಅಷ್ಟಮ ಶನಿ ಖರ್ಚು ವಿಪರೀತವಾಗಿ ಬರುವಂಥದ್ದಾಗುತ್ತೆ. ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದಾಗುತ್ತೆ. ನಿಮ್ಮಲ್ಲಿ ಕುಟುಂಬ ಸದಸ್ಯರಲ್ಲಿ ವೃಥಾ ತಿರುಗಾಟ, ಖರ್ಚುಗಳು, ಒಂದಿಷ್ಟು ಅವಮಾನಗಳು ಈ ಒಂದು ಪ್ರಯಾಣದಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ಅಷ್ಟಮ ಶನಿ ಒಂದು ರೀತಿಯಲ್ಲಿ ಈ ಒಂದು ವಾರ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಕೊಡುವಂಥವನಾಗ್ತಾನೆ. ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ಬೀಳ್ಬೋದು, ಅಥವಾ ಯಾರಾದರೂ ಅವಮಾನ ಮಾಡ್ಬೋದು. ಈ ಒಂದು ವಾರದಲ್ಲಿ ಸಿಂಹರಾಶಿಯವರಿಗೆ ಇದು ಕಂಡು ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರದ ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ, ಶನಿದೇವರ ಸ್ತೋತ್ರವನ್ನು ಮಾಡಿ, ಅದೇ ರೀತಿ ಬಡವರಿಗೆ ಅನ್ನದಾನವನ್ನು ಮಾಡಿ, ಇದರಿಂದ ಶನಿಯ ಅವಕೃಪೆ ದೂರವಾಗುವಂಥದ್ದಾಗುತ್ತೆ. ನಿಮ್ಮ ಸಮಸ್ಯೆಗಳು ಕಡಿಮೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಸಾಧ್ಯವಾದಷ್ಟು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ಇದರಿಂದ ಆತ್ಮಧೈರ್ಯ, ಸ್ಥೈರ್ಯ ಜಾಸ್ತಿ ಆಗುವಂಥದ್ದಾಗುತ್ತೆ. ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಸಿಂಹರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.